ಬಾಂಬೆ ಲೈಫ್ ತುಂಬ ಡಿಫ್ರೆಂಟ್ ಆಗಿತ್ತು ರಘು ಅವರೇ. ಅಂದರೆ ಅಲ್ಲಿ ಒಂದೇನು ಅಬ್ಸರ್ವ್ ಮಾಡೋದೇ ಕಲ್ತ್ಕೊಂಡೆ ಅಂದರೆ ಸರ್, ಜನಗಳು ದೇ ಆರ್ ಓನ್ಲಿ ಕನ್ಸರ್ನ್ ಅಬೌಟ್ ದೇರ್ ಲೈಫ್ ಆ್ಯಂಡ್ ದೇರ್ ವರ್ಕ್. ಪಕ್ಕದಲ್ಲಿ ಯಾರು ಏನೇ ಆಗಲಿ ಕೇರ್ ಮಾಡಲ್ಲ. ತುಂಬ ಅಡ್ವಾಂಟೇಜ್ ಇದೆ. ಬಟ್ ಬೆಂಗಳೂರು ಹುಟ್ಟು ಬೆಳೆದವ್ರು ಬೆಂಗಳೂರೇ ಇಷ್ಟ ಸರ್. ಸೊ ಎಲ್ಲೋ ಒಂದು ಕಡೆ ದೋ ಐ ಲೈಕ್ ದ ಸಿಟಿ, ಅಫ್ಕೋರ್ಸ್ 100% ಹಾರ್ಟಲ್ಲಿ ನಂಬರ್ 1 ಯಾವತ್ತು ನಮ್ಮ ಬೆಂಗಳೂರು, ನಮ್ಮ RCB. ಸೊ ವಾಪಸ್ ಬೆಂಗಳೂರಿಗೆ ಬಂದೆ. ಬಿಗ್ FM ಅಲ್ಲಿ ಸರ್ ದಿನಕ್ಕೆ 16 ಅವರ್ ಕೆಲಸ ಮಾಡ್ತಾಯಿದ್ದೆ. ಫೀವರ್ FM ಅಲ್ಲಿ ದಿನಕ್ಕೆ 10 ಅವರ್ ಕೆಲಸ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಸರ್ ಇನ್ನೇನು ಮಾಡೋದು, ಏನಪ್ಪ ಒಂಥರ ರಿಟೈರ್ಡ್ ಲೈಫ್ ಥರ ಆಗೋಯ್ತಲ್ಲ, ಬ್ಯುಸಿ ಆಗಬೇಕು. ಹೆಂಗೆ ಬ್ಯುಸಿ ಆಗೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಯ್ಯ ಅಂತ ಬಂದಾಗ, ನಿಮಗೆ ಅಂತ ನಿಮ್ಮ ಮೀ ಟೈಮ್ ಸಿಕ್ಕಿದಾಗ ನಿಮ್ಮ ಆ್ಯಸ್ ಆಫ್ ನೌವಿನ ಏಕಾಂಗಿತನ ನಿಮ್ಮನ್ನು ಕಾಡಿಲ್ವಾ? 90% ಇಲ್ಲ. ಬಿಕಾಸ್ ಪ್ಯಾಂಡಮಿಕ್ವರೆಗೂ ಐ ಆಲ್ವೇಸ್ ಯೂಸ್ ಟು ಫೀಲ್ ನನಗೆ ಇಮೋಷ್ನಲ್ ನೀಡ್ ಜಾಸ್ತಿ ಇಲ್ಲ ಅಂತ. ಐ ಆಲ್ವೇಸ್ ಯೂಸ್ ಟು ಬಿ ಹ್ಯಾಪಿ ಬೈ ಮೈ ಸೆಲ್ಫ್. ನೂರೊಂದು ನೆನಪು. ಎಸ್ ಹರ್ಷ ಅವರೇ, ನಿಮ್ಮ ವಿಚಾರ ಬರೋಣ. ಬಾಂಬೆಗೆ ಹೋಗಿದ್ರಿ, ನಿಮ್ಮ ಬಾಂಬೆಯ ದಿವಸಗಳು, ಬಾಂಬೆನಲ್ಲಿ ಏನೇನು ಕೆಲಸಗಳು ಮಾಡಿದ್ರಿ? ಅಂದ್ರೆ ಒಳ್ಳೆ ಕೆಲಸದ ಬಗ್ಗೆ ಮುಂದೆ ಬಂದ್ರೆ ಆ ತರ ಮಗು ನೀವೇನು ಕೆಟ್ಟ ಕೆಲಸ ಮಾಡೋದು ಅಂದ್ರೆ ಕರೆಕ್ಟ್ ಇಂಪ್ರೆಷನ್ ಕೊಟ್ಟಿದ್ದೀನಿ. ಇದೇ ಪರ್ಸೆಪ್ಷನ್ ಇಲ್ಲ, ಅದೇ ಪರ್ಫೆಕ್ಷನ್ ಅದೇನೇನೆ. ಸೊ ಬಾಂಬೆಗೆ ಹೋಗಿದ್ದು FM ಇಂದ ಸರ್. ಸೊ 2012 ಅಲ್ಲಿ ಬಿಗ್ FM ಬಿಟ್ಟು ಫೀವರ್ 104 FM ಸೇರಿದೆ. ಓಕೆ ಸರ್, ಒನ್ ಆಫ್ ದ ರೀಸನ್ಸ್ ಏನಂದರೆ, ಲೈಕ್ ಅಲ್ಲಿವರೆಗೂ ರೀಜನಲ್ ಮೀಡಿಯಾಲಿದ್ದೆ. ಈ ನ್ಯಾಷನಲ್ ಮೀಡಿಯಾ ಅಥವಾ ಹಿಂದಿ ಮೀಡಿಯಾ ಸ್ವಲ್ಪ ಟೇಸ್ಟ್ ನೋಡೋಣಪ್ಪ, ಏನಾದ್ರು ಅಂದರೆ ಕನ್ನಡದ ಬಗ್ಗೆ ಒಲವು ಅವಾಗಲೂ ಇತ್ತು, ಈಗಲೂ ಇದೆ, ಯಾವಾಗಲೂ ಇದ್ದೇ ಇರುತ್ತೆ, ಟ್ರೈ ಮಾಡಿ ನೋಡೋಣ ಅಂತ ಸೇರಿದೆ ಸರ್. ಬಟ್ ರೇಡಿಯೋ ಜಾಕಿಯಾಗಿ ಸೇರಲಿಲ್ಲ, ತೆರೆ ಹಿಂದೆ ಬಂದೆ. ಓಕೆ. ಅಥವಾ ಮೈಕ್ ಹಿಂದೆ ಬಂದೆ, ಮ್ಯಾನೇಜ್ಮೆಂಟಿಗೆ ಬಂದೆ. ಅದಕ್ಕೆ ಮುಂಚೆನೂ ಮ್ಯಾನೇಜ್ಮೆಂಟಲ್ಲಿದ್ದೆ. ಬೆಂಗಳೂರು ಸ್ಟೇಷನ್ ಪ್ರೋಗ್ರಾಮಿಂಗ್ ಡೈರೆಕ್ಟ್ರಾಗಿ ಸೇರ್ಕೊಂಡ ತಕ್ಷಣ ನಮ್ಮ ಬಾಸು ಫಸ್ಟ್ ಟಾರ್ಗೆಟ್ ಕೊಟ್ಟರು ಸರ್, ನೋಡಯ್ಯ 3 ಮಂತ್ಸಲ್ಲಿ ಕಾಂಪಿಟೇಷನ್ನ ಓವರ್ಟೇಕ್ ಮಾಡಿ ನಂಬರ್ 1 ಮಾಡಬೇಕಂತ. ಅದು ಹೆಂಗಾಯ್ತೋ ಗೊತ್ತಿಲ್ಲ ರಘು ಅವರೇ, ಎಕ್ಸಾಕ್ಟ್ಲಿ 3 ಮಂತ್ಸಲ್ಲಿ ರೇಟಿಂಗ್ಸಲ್ಲಿ ನಮ್ಮ ಸ್ಟೇಷನ್ ನಂಬರ್ 1 ಬಾಲಿವುಡ್ ಬ್ರ್ಯಾಂಡಾಗಿ ಲಾಂಚ್ ಮಾಡಿದ್ವಿ. ಸೊ ಅದೇ ಎಂಟೈರ್ ಮ್ಯಾನೇಜ್ಮೆಂಟಲ್ಲಿ ಜರ್ನಿ, ಒಂದು ಹೊಸ ಪ್ರಪಂಚ ಅದನ್ನು ಮಾಡ್ಕೊಂಬಂದೆ. 2015 ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಅವಾಗ ನನ್ನ ರೀಜನಲ್ ಪ್ರೋಗ್ರಾಮಿಂಗ್ ಡೈರೆಕ್ಟರ್ ಅಂತ ಮಾಡಿದ್ರು. ಚೆನ್ನೈಯಲ್ಲಿ ನಮ್ಮ ಬ್ರ್ಯಾಂಡ್ ಲಾಂಚ್ ಮಾಡಿದ್ವಿ, ಹೈದರಾಬಾದಲ್ಲಿ ಲಾಂಚ್ ಮಾಡಿದ್ವಿ. ಅಲ್ಲಿ ಹೋಗಿ 1 ತಿಂಗಳು 2 ತಿಂಗಳು ಇರ್ತಾ ಇದ್ದೆ. ಅಲ್ಲಿ ಊಟ ಮಾಡ್ಕೊಂಡು, ಅಲ್ಲಿ ಸಿನಿಮಾ ನೋಡ್ಕೊಂಡು, ಎಂಜಾಯ್ ಮಾಡ್ಕೊಂಡು, ಕೆಲಸ ಮಾಡ್ಕೊಂಡು, ಕಷ್ಟಪಟ್ಟು, ಬಟ್ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಸರ್. ಅದಾದಮೇಲೆ ಏನಾಯಿತು, ಹೀಗೆ FM ಅಲ್ಲಿ ಕಂಟಿನ್ಯೂ ಆಗ್ತಾ ಪ್ಯಾಂಡಮಿಕ್ ಟೈಮಲ್ಲಿ ಬಾಂಬೆಗೆ ಟ್ರಾನ್ಸ್ಫರ್ ಮಾಡಿದ್ರು. ಅವಾಗ ಸೌತ್ ಹೆಡ್ ಆಗಿದ್ದೆ, ಸೌತ್ ಕಾಂಟೆಂಟ್ ಹೆಡ್ ಆಗಿದ್ದೆ. ಬಾಂಬೆಗೆ ವೆಸ್ಟ್ ಹೆಡ್ ಆಗಿ. ಸೊ ನಾ ಬಿಟ್ಟಾಗ 2022 ಅಲ್ಲಿ ಬಿಟ್ಟೆ ಸರ್. ಅವಾಗ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ನಮ್ಮ ಫೀವರ್ FM ಬಂದು ಇಸ್ ಪಾರ್ಟ್ ಆಫ್ ಹಿಂದೂಸ್ತಾನ್ ಟೈಮ್ಸ್. ಓಕೆ. ಸೊ ಬಾಂಬೆಲಿ 3 ಬ್ರ್ಯಾಂಡ್ ಇತ್ತು, ಫೀವರ್ FM, ರೇಡಿಯೋ 1 ಬಂದು ಇಂಟರ್ನ್ಯಾಷನಲ್ ಮ್ಯೂಸಿಕ್ ಪ್ಲೇ ಮಾಡೋ ಬ್ರ್ಯಾಂಡು, ರೇಡಿಯೋ ನಶಾ ಅಂತ ಪೂನಾ ಮತ್ತು ಅಹಮದಾಬಾದ್. ಈ 5 ಸ್ಟೇಷನ್ಗಳಿಗೆ ಮಾರ್ಕೆಟಿಂಗ್, ಕಾಂಟೆಂಟು, ಪ್ರೋಗ್ರಾಮಿಂಗ್, ಮಾರ್ಕೆಟಿಂಗ್, ಡಿಜಿಟಲ್ ಥರ ರೀಜನಲ್ ಕಾಂಟೆಂಟ್ ಡೈರೆಕ್ಟರ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಅಂತ ಮಾಡಿದ್ರು. ಕೇಳೋಕ್ಕೇನೋ ದೊಡ್ಡದಾಗಿದೆ. 2022ವರೆಗೂ ಮೀಡಿಯಾಲಿದ್ದೆ ಸರ್, ಫೀವರ್ FM ಅಲ್ಲಿದ್ದೆ. ಅದಾದಮೇಲೆ ಏನಾಯಿತು, ನಾ ಬಾಂಬೆಲಿದ್ದೀನಿ, ತಂದೆ ತಾಯಿ ಬೆಂಗಳೂರಲ್ಲಿದ್ದಾರೆ. ಅವ್ರಿಗೆ JP ನಗರದಿಂದ ಇಂದಿರಾನಗರ ಅಲ್ಲಿ ಶಿಫ್ಟ್ ಆಗೋಕ್ಕೆ ಕಷ್ಟ, ಇನ್ನು ಬಾಂಬೆಗೆ ಶಿಫ್ಟ್ ಆಗ್ತಾರಾ. ಜೊತೆಗೆ ರಘು ಅವರೇ, ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, 10 ವರ್ಷ ಅದೇ ಕಂಪ್ನಿಲಿ ಕೆಲಸ ಮಾಡಿದ್ದೆ, ಕಾರ್ಪೊರೇಟ್ ಜೀವನ ಸುಮಾರು ವರ್ಷ ನೋಡಿದ್ದೆ. ನಂದೇ ಏನಾರು ಮಾಡೋಣ ಅಂತ 22 ಅಲ್ಲಿ ಮುಂಬೈ ಸಿಟಿಗೆ ಬೈ ಹೇಳಿ ವಾಪಸ್ ಬೆಂಗಳೂರು ಬಂದೆ. ಬಾಂಬೆ ಲೈಫ್ ತುಂಬ ಡಿಫ್ರೆಂಟ್ ಆಗಿತ್ತು ರಘು ಅವರೇ. ಅಂದರೆ ಅಲ್ಲಿ ಒಂದೇನು ಅಬ್ಸರ್ವ್ ಮಾಡೋದೇ ಕಲ್ತ್ಕೊಂಡೆ ಅಂದರೆ ಸರ್, ಜನಗಳು ದೇ ಆರ್ ಓನ್ಲಿ ಕನ್ಸರ್ನ್ ಅಬೌಟ್ ದೇರ್ ಲೈಫ್ ಆ್ಯಂಡ್ ದೇರ್ ವರ್ಕ್. ಪಕ್ಕದಲ್ಲಿ ಯಾರು ಏನೇ ಆಗಲಿ ಕೇರ್ ಮಾಡಲ್ಲ. 3 ಗಂಟೆಲೂ ಯಾರೇ ಒಬ್ಬಳು ಹುಡುಗಿ ಯಾವುದೇ ರೀತಿ ಭಯ ಇಲ್ಲದೆ ಸುರಕ್ಷಿತವಾಗಿ ರಸ್ತೆಗಳಲ್ಲಿ ಹೋಗ್ಬೋದು. ತುಂಬ ಅಡ್ವಾಂಟೇಜ್ ಇದೆ. ಬಟ್ ಬೆಂಗಳೂರು ಹುಟ್ಟು ಬೆಳೆದವ್ರು ಬೆಂಗಳೂರೇ ಇಷ್ಟ ಸರ್. ಬಿಕಾಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಇರೋದು ಬೆಂಗಳೂರಲ್ಲಿ, ರಿಲೇಟಿವ್ಸ್ ಇರೋದು ಬೆಂಗಳೂರಲ್ಲಿ, ಗೊತ್ತಿರೋದು ಬೆಂಗಳೂರು ಪರಿಸರ. ಸೊ ಎಲ್ಲೋ ಒಂದು ಕಡೆ ದೋ ಐ ಲೈಕ್ ದ ಸಿಟಿ, ಅಫ್ಕೋರ್ಸ್ 100% ಹಾರ್ಟಲ್ಲಿ ನಂಬರ್ 1 ಯಾವತ್ತು ನಮ್ಮ ಬೆಂಗಳೂರು, ನಮ್ಮ RCB. ಸೊ ವಾಪಸ್ ಬೆಂಗಳೂರಿಗೆ ಬಂದೆ. ಆ್ಯಂಡ್ ಬಾಂಬೆಲಿ ತುಂಬಾ ಇಲ್ಲ ರಘು ಅವರೇ, ಮನೆ ಮಾಡಿದ್ದೆ, ಬಾಡಿಗೆಗೆ ತೊಗೊಂಡಿದ್ದೆ. ಬಟ್ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ, ವರ್ಕ್ ಫ್ರಮ್ ಹೋಮ್ ಅಂದರೆ ಬ್ಯಾಂಗ್ಳೂರಿಗೆ ಎಸ್ಕೇಪ್ ಆಗ್ತಾಯಿದ್ದೆ. ಇಲ್ಲಿಂದಾನೇ ವರ್ಕ್ ಫ್ರಮ್ ಹೋಮ್ ಮಾಡೋದು. ಆಫೀಸ್ಗೆ ಹೋಗ್ಬೇಕಾಗ ಅಲ್ಲಿ ಹೋಗ್ತಾಯಿದ್ದೆ. ಬಟ್ ಆದರೂ ಅಲ್ಲೆಲ್ಲ ಸುತ್ತಿದ್ದೀನಿ ಸರ್. ಅಲ್ಲಿ ಬ್ಯಾಂಡ್ರಾ ಇದೆ, ಇಲ್ಲಿ ಸುತ್ತೋದು. ಅಲ್ಲೂ ಏನೋ ಘಾಟ್ ಕೊಪ್ಪರ್ ಅಂತಿದೆ, ಅದು ಫುಡ್ ಸ್ಟ್ರೀಟ್ ಅಂತಾರೆ. ನಾನು ಮೊದಲೇ ಕೇಳಿ ಫುಡಿ 40 ಇಯರ್ಸ್ ಆದಮೇಲೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತಂತ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀನಿ ಈಗ. ಅಲ್ಲಿ ಹೋಗಿ ಅಲ್ಲಿ ಚಾಟ್ ಟೆಸ್ಟ್ ಮಾಡೋದು. ರವಿ ಸರ್ ಪಿಕ್ಚರ್ ಅಲ್ಲಿ 20 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗಿದ್ದೀನಿ ಸರ್, ಕನ್ನಡ ಪಿಕ್ಚರ್ ನೋಡಬೇಕಂತ. ರವಿ ಸರ್ದು ಬಂದಿತ್ತು ಆ ಟೈಮಲ್ಲಿ. ಸೊ ಅವ್ರದ್ದೊಂದು ಪಿಕ್ಚರ್ ನೋಡಿದೆ, ಚೆನ್ನಾಗಿತ್ತು ಸರ್. ಬಾಂಬೆ ಅನುಭವ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಬಟ್ ಈಸ್ಟ್ ಆರ್ ವೆಸ್ಟ್, ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್. ಸೂಪರ್. ಈಗ ನೆಕ್ಸ್ಟ್ ಏನು, ಇವಾಗಿನ ಏನು ಪ್ಲ್ಯಾನ್ಸ್ ಇದೆ, ಏನು ಮಾಡ್ತಾ ಇದ್ದೀರಾ ಸರ್? ನಾನು 2022 ಅಲ್ಲಿ ಮೀಡಿಯಾ ಬಿಟ್ಟಾದಮೇಲೆ, ಬಿಕಾಸ್ ಫಸ್ಟು ಆ್ಯಂಕರಿಂಗ್ ಮಾಡಿದೆ, RJing ಮಾಡಿದೆ, ಆಮೇಲೆ ಮ್ಯಾನೇಜ್ಮೆಂಟಿಗೆ ಬಂದೆ. 2022 ತನಕ ಅದರಲ್ಲಿದ್ದೆ.
ಬಿಟ್ಟು ಬಂದಮೇಲೆ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ವಿತ್ ಸರ್. ಫಸ್ಟ್ ನಾನು ಮಾಡಿದ್ದು ಆಸ್ಟ್ರೇಲಿಯಾಗೆ ಹೋದೆ. ನನ್ನ ತಂಗಿರೋದು ಆಸ್ಟ್ರೇಲಿಯಾ, ಓಕೆ ಮೆಲ್ಬರ್ನಲ್ಲಿ. ಸಾಕಪ್ಪ ಇಷ್ಟು ವರ್ಷ ಕೆಲಸ ಮಾಡಿದ್ದೇನೆ. 3 months ಮೆಲ್ಬರ್ನಲ್ಲಿದ್ದೆ ಸರ್. 3 months ಆರಾಮಾಗಿ ಎಂಜಾಯ್ ಮಾಡಿದ್ದೀನಿ. ಅವಳ ಮಗು ಜೊತೆ ಆಟ ಆಡೋದು. ಆ ಸಿಟಿ ಸರ್, ಪ್ರತಿ ಗಲ್ಲಿ ಸಂದಿನೂ ಸುತ್ತಿದ್ದೀನಿ. ಅಲ್ಲಿ ನಾವು ಹೋಗದೆ ಇರೋ ಸಿನಿಮಾನೇ ಇಲ್ಲ. ಈ ಫಾರಿನ್ ಫಿಲ್ಮ್ಸ್ ಎಲ್ಲ ಹಾಕೋರು, ಕಮ್ಮಿ ದುಡ್ಡು, ಅದೋಗಿ ನೋಡೋದು, ಅಲ್ಲಿ ಕ್ಯಾಫೆಗಳಿಗೆ ಹೋಗೋದು, ಅಲ್ಲಿ ರೆಸ್ಟೋರೆಂಟ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ನೈಟ್ ಲೈಫ್ ಏನು ಅಂತ ನೋಡೋದು. ಅಲ್ಲೇ ಟ್ರಾಮ್ಗಳಿದೆ, ಟ್ರಾಮ್ ಹಾಕೊಂಡು ಕುತ್ಕೊಂಡು ನೋಡ್ತಾ ಇರೋದು. ಸೊ 3 ತಿಂಗಳು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿ, ನಿದ್ದೆ ಮಾಡಿ, ಎಂಜಾಯ್ ಮಾಡಿ ಬೆಂಗಳೂರಿಗೆ ಬಂದು ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ವಿತ್ ಕಂಪನೀಸ್. ಯಾವುದರಲ್ಲಿ ಕಾಂಟೆಂಟ್ ಸ್ಟ್ರಾಟಜಿ, ಮಾರ್ಕೆಟಿಂಗಲ್ಲಿ ಕನ್ಸಲ್ಟೇಷನ್ ಶುರು ಮಾಡಿದೆ. ಅದಾದಮೇಲೆ ಏನಾಯ್ತು ಸರ್, ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತಾ ಇದ್ದೆ. ಅದು ಸುಮಾರು 20-25 ವರ್ಷದಿಂದ ಐ ಆಮ್ ಇನ್ ಟಚ್ ವಿತ್ ಆರ್ಟ್ ಆಫ್ ಲಿವಿಂಗ್. ಸೊ ಆರ್ಟ್ ಆಫ್ ಲಿವಿಂಗ್ ನಮ್ಮ ಗುರುಜಿ ಗುರುದೇವ್ ಶ್ರೀ ರವಿಶಂಕರ್ ಅವರು, ಅವ್ರು ಕೇಳಿದ್ರು, ಏನು ಮಾಡ್ತಾ ಇದೆಯಾ ಅಂದರು. ಈ ಥರ ಮೀಡಿಯಾ ಬಿಟ್ಟೆ ಗುರುಜಿ, ನಂದೇ ಕನ್ಸಲ್ಟಿಂಗ್, ನಮ್ಮಲ್ಲೇ ಏನಾದ್ರು ಮಾಡ್ಬೋದಲ್ಲ ಅಂತ ಒಂದು ಸಜೆಸ್ಟ್ ಮಾಡಿದ್ರು. ಗುರುವಾಕ್ಯ. ಸರಿ ಏನಪ್ಪ ಮಾಡೋದಂತ ಆರ್ಟ್ ಆಫ್ ಲಿವಿಂಗಲ್ಲೇ ಸೋಷಿಯಲ್ ಮೀಡಿಯಾ, ಡಿಜಿಟಲ್ಲು, ಸ್ವಲ್ಪ ಮಾರ್ಕೆಟಿಂಗು, ಮೀಡಿಯಾ ಔಟ್ರೀಚು ಇದೆಲ್ಲ ನೋಡ್ಕೋತಾ ಬಂದೆ. ಬಟ್ ಎಲ್ಲೋ ಒಂದು ಕಡೆ ಏನಾಯ್ತು ಅವರೇ, ಸ್ವಲ್ಪ ಕೆಲಸ ಕಡಿಮೆ ಅನಿಸ್ತು. ಈ ಕೆಲಸ ಜಾಸ್ತಿ ಅನ್ಸುತ್ತೆ. ಕಾರ್ಪೊರೇಟಲ್ಲಿ ಬ್ಯುಸಿ ಆಗಿದ್ದು. ಬಿಗ್ ಎಫ್ ಎಮ್ ಅಲ್ಲಿ ಸರ್ ದಿನಕ್ಕೆ 16 hours ಕೆಲಸ ಮಾಡ್ತಾ ಇದ್ದೆ. ಫೀವರ್ ಎಫ್ ಎಮ್ ಅಲ್ಲಿ ದಿನಕ್ಕೆ 10 hours ಕೆಲಸ ಮಾಡ್ತಾ ಇದ್ದೆ. ಈ ಕೆಲಸ ತುಂಬ ಚೆನ್ನಾಗಿತ್ತು, ತುಂಬ ಕಲಿತೆ ಹೊಸ ವಿಷಯಗಳನ್ನ. ಆ್ಯಂಡ್ ಈ ಟೈಮಲ್ಲಿ ಸುಮಾರು ಅಪ್ಸ್ಕಿಲ್ ಮಾಡ್ಕೊಂಡೆ ರಘು ಅವರೇ. ಮೈಕಾ ಅಂತಿದೆ, ಮುದ್ರಾ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ಸ್ ಅಂತ. ಅದರಿಂದ ಐ ಡಿಡ್ ಮೈ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು, ಕಾಂಟೆಂಟ್ ಮಾರ್ಕೆಟಿಂಗು. ಬಿಕಾಸ್ ಕಲಿಬೇಕಲ್ಲ, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಪ್ರಾಡಕ್ಟ್ ಸ್ಟ್ರಾಟಜಿ, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಸುಮಾರು ಓದಿದೆ. ಒಂದೊಂದು ವರ್ಷ ಕಲಿತೆ. ಐ ಶುಡ್ ನಾಟ್ ವೇಸ್ಟ್ ಮೈ ಟೈಮ್ ಅಂತ. ಸೊ ಅದಾದಮೇಲೆ ಸರ್ ಇನ್ನೇನು ಮಾಡೋದು, ಏನಪ್ಪ ಒಂಥರ ರಿಟೈರ್ಡ್ ಲೈಫ್ ಥರ ಆಗೋಯ್ತಲ್ಲ, ಬ್ಯುಸಿ ಆಗಬೇಕು. ಹೆಂಗೆ ಬ್ಯುಸಿ ಆಗೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಯ್ಯ ಅಂತ ಬಂದಾಗ, ಈ ಕ್ಯಾಫೆ ಬಿಸ್ನೆಸ್ ಮಾಡೋಣ ಅಂತ ನನ್ನ ಫ್ರೆಂಡ್ ಒಬ್ಬರು ಪೂಜಾ ಅಂತಿದ್ದಾರೆ, ಬೆಸ್ಟ್ ಫ್ರೆಂಡ್. ತುಂಬ ಯೋಚನೆ ಮಾಡಿದ್ವಿ. ನಾನು ಫುಲ್ ಪ್ರೆಸೆಂಟೇಷನ್ ಮಾಡಿ, ಮಾರ್ಕೆಟ್ ರಿಸರ್ಚ್ ಎಲ್ಲ ಮಾಡಿದೆ. ಬಿಕಾಸ್ ನಾನೇ ಮಾಡು ಫುಲ್ ಇನ್ ಡೆಪ್ತ್ ರಿಸರ್ಚ್ ಮಾಡಿ ಸ್ಟ್ರಾಟಜಿ. ಬಟ್ ಎಲ್ಲೋ ಒಂದು ಕಡೆ ಸರ್ ಅದಕ್ಕೆ ಹೋಗಲಿಲ್ಲ. ಕಾರಣ ಏನಂದರೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ಜಸ್ಟ್ ಬಿಕಾಸ್ ಆ್ಯಸ್ ಎ ಕಸ್ಟಮರು ಕಾಫಿ ಡೇಗೆ ಹೋಗಿ ಕಾಫಿ ಕುಡಿದಿದ್ರೆ ಕ್ಯಾಫೆ ಹಾಕೋ ಯೋಗ್ಯತೆ ಇದೆ ಅಂತಲ್ಲ, ಅಂದರೆ ಕಲಿಯೋದು ತುಂಬ ಇದೆ. ಸೊ ಈಗೇನು ಮಾಡ್ತಾ ಏನಿದೆ ಸರ್, ಐ ಆಮ್ ಸ್ಟಾರ್ಟಿಂಗ್ ಮೈ ಓನ್ ಆಫ್ಲೈನ್ ಬಿಸ್ನೆಸ್ ವಿಚ್ ಇಸ್ ನಾಟ್ ಕನೆಕ್ಟೆಡ್ ಟು ಎನಿಥಿಂಗ್ ಐ ಹ್ಯಾವ್ ಡನ್. ಅದಕ್ಕೆ ಮೀಡಿಯಾಗೆ ಸಂಬಂಧ ಇಲ್ಲ, ಡಿಜಿಟಲಿಗೆ ಸಂಬಂಧ ಇಲ್ಲ, ಆ್ಯಂಕರಿಂಗ್ ಸಂಬಂಧ ಇಲ್ಲ, ಮಾತಿಗೆ ಸಂಬಂಧ ಇಲ್ಲ. ಸರ್ 5 ವರ್ಷಗಳ ಹಿಂದೆ, ಸುಮಾರು 4-5 years ಬ್ಯಾಕ್, ಐ ಮೆಟ್ ಒನ್ ಪರ್ಸನ್ ಹೂ ಇಸ್ ವೆರಿ ಕ್ಲೋಸ್ ಟು ಮಿ. ಅವ್ರು ನನ್ನ ಲೈಫಲ್ಲಿ ತುಂಬ ಪಾಸಿಟಿವ್ ಇಂಪ್ಯಾಕ್ಟ್ ತೊಗೊಂಬಂದರು. ತುಂಬ ಮೆಚುರಿಟಿ ಬಂತು, ತುಂಬ ಹೀಲಿಂಗ್ ಆಯಿತು. ಆ ವ್ಯಕ್ತಿ, ಶಿ ಓನ್ಸ್ ಎ ಸಲೂನ್. ನಮ್ಮ ಜಯನಗರದಲ್ಲಿ ಟೋನಿ ಆ್ಯಂಡ್ ಗೈ ಅಂತಿದೆ, ಅವ್ರ ಓನರ್ ಅವರು ಅವ್ರದ್ದೇ ಎಫರ್ಟಿಂದ ಮುಂದೆ ಬಂದಿರತಕ್ಕಂಥ ಒಂದು ಮುಸ್ಲಿಂ ಹೆಣ್ಮಗು, ಖೈಸರ್ ಬಾನು ಅಂತ ಅವ್ರ ಹೆಸರು. ಓಕೆ. ಸೊ ಅವ್ರ ಜೊತೆ ಅವ್ರನ್ನ ಮೀಟ್ ಆದಮೇಲೆ ಈ ಸಲೂನ್ ಇಂಡಸ್ಟ್ರಿಲಿ ಇಂಟ್ರೆಸ್ಟ್ ಬಂತು ರಘು ಅವರೇ. ಐ ನೆವರ್ ಇಮ್ಯಾಜಿನ್. ನಾನು ಸಲೂನ್ಗೆ ಆ್ಯಸ್ ಎ ಕಸ್ಟಮರ್ ಹೋಗ್ತಾ ಇದ್ದೆ, ಹೇರ್ ಕಟ್ ಮಾಡಿಸ್ಕೊತಾ ಇದ್ದೆ, ಶೇವು ನಾನೇ ಮಾಡ್ಕೊತಾ ಇದ್ದೆ, ಮನೆಗೆ ಬರ್ತಾ ಇದ್ದೆ. ಬಟ್ ರಿಸರ್ಚ್ ಮಾಡಿದಾಗ ನನಗೇನು ಅನಿಸ್ತು, ವಾರು ಅಥವಾ ಪ್ಯಾಂಡಮಿಕ್ ಟೈಮ್ ಬಿಟ್ಟರೆ, ನಾನು ನಿಮ್ಗೆ ಮುಂಚೆ ಹೇಳ್ತಾ ಇದ್ದೆ ಮನೇಲಿ ಕೂತಾಗ, 3 industries ವಿಲ್ ಆಲ್ವೇಸ್ ಫ್ಲರಿಶ್. ಒಂದು ಹೋಟ್ಲು, ಬಿಕಾಸ್ ಜನ ರೆಸ್ಟೋರೆಂಟ್ಗೆ ಹೋಗಿ ತಿಂತಾರೆ. ಇನ್ನೊಂದು ಜಿಮ್ಮು, ಮನೇಲಿ ಎಷ್ಟೇ ಮಾಡಿದ್ರು ಮೈ ಕರ್ಸೋಕ್ಕಾಗಲ್ಲ, ಜಿಮ್ಗೆ ಹೋಗೇ ಹೋಗ್ತಾರೆ. ಇನ್ನೊಂದು ಈ ಬ್ಯೂಟಿ ಆ್ಯಂಡ್ ಗ್ರೂಮಿಂಗ್ ಬಿಸ್ನೆಸ್ಸು. ಬಿಕಾಸ್ ಈಗ ದೆರ್ ಇಸ್ ಅ ಲಾಟ್ ಆಫ್ ಅವೇರ್ನೆಸ್ ಅಬೌಟ್ ಬ್ಯೂಟಿ, ಗ್ರೂಮಿಂಗ್, ವೆಲ್ನೆಸ್ ತುಂಬಾ ಬಂದಿದೆ. ಆ್ಯಂಡ್ ಜನ ಎಷ್ಟೇ ಹೋಮ್ ಸರ್ವಿಸ್ ಮನೆಗೆ ಕರ್ಕೊಂಬಂದು ಹೇರ್ ಕಟ್ ಮಾಡಿಸ್ಕೊಂಡ್ರು ಆ ಸಲೂನಲ್ಲಿ ಇರ್ತಕ್ಕಂಥ ಎಕ್ವಿಪ್ಮೆಂಟ್ ಅಲ್ಲೇ ಇರುತ್ತೆ. ಕರೆಕ್ಟಾ? ಆ್ಯಂಡ್ ಅಲ್ಲಿ ರಿಲ್ಯಾಕ್ಸ್ ಆಗೋದು, ಆ ಆಂಬಿಯನ್ಸ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಪೀಪಲ್ ಗೋ ದೇರ್ ಟು ಫೀಲ್ ಗುಡ್ ಅಬೌಟ್ ದೆಮ್ಸೆಲ್ಸ್. ನಂದು ವಿಷನ್ ಏನು ಗೊತ್ತಾ ರಘುವರೆ, ಮೊದಲಿಂದ ವಾಟ್ ಎವರ್ ಐ ಡು, ಅದು ಆರ್ಟ್ ಆಫ್ ಲಿವಿಂಗ್ ಆಗಿರಲಿ, ಜನಕ್ಕೆ ಮೆಡಿಟೇಷನ್ ಹೇಳ್ಕೊಡೋಗಿರಲಿ, ಆ್ಯಂಕರಿಂಗ್ ಮಾಡೋದಾಗಲಿ, ಆರ್ಜೆಗಳನ್ನ ಮಾತಾಡಿಸಿ ಒಟ್ಟಿನಲ್ಲಿ ಜನ ಖುಷಿ ಕೊಡಬೇಕು, ರಿಲೀಫು ರಿಲ್ಯಾಕ್ಸೇಷನ್ ಕೊಡಬೇಕು. ಲೈಫಲ್ಲಿ ಸಾಕಷ್ಟು ಸ್ಟ್ರೆಸ್ ಇದೆ, ಗೋಳಿದೆ, ಲೈಫ್ ಎಷ್ಟು ಚಿಕ್ಕದಂತ ಕೋವಿಡ್ ಟೈಮಲ್ಲಿ ಎಲ್ಲರಿಗೂ ಗೊತ್ತಾಯಿತು. ಸೊ ಇರೋಷ್ಟು ದಿನ ಬೇರೆಯವ್ರು ಸಂತೋಷ ಕೊಡಬೇಕು ಅಂತ ಆಸೆ, ಹರ್ಷ. ಸೊ ಆ ಬ್ಯೂಟಿ ಬಿಸ್ನೆಸ್ಸಲ್ಲಿ ಐ ಫೆಲ್ಟ್ ಇಟ್ಸ್ ಎ ವೇ ಆಫ್ ಮೇಕಿಂಗ್ ಪೀಪಲ್ ಬೆಟರ್ ಅಬೌಟ್ ದೆಮ್ಸೆಲ್ಸ್ ರಘುವರೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ ಆಫೀಸಲ್ಲಿ, ಮನೇಲೇನೋ ಅಲ್ಲ ನಿಮಗಿಲ್ಲ, ಹೆಂಡತಿ ಬೈದಿದ್ದಾರೆ, ಜನರಲ್ಲಿ ಹೇಳ್ತಾ ಇರೋದು. ಆ ಸ್ಟ್ರೆಸ್ಸಲ್ಲಿ ಒಂದು ಒಳ್ಳೆ ಸಲೂನ್ಗೆ ಹೋಗ್ತಾರೆ ಸರ್. ನಾವು ಚಿಕ್ಕ ಹುಡುಗರ ಮನೆ ಹತ್ರ ಸಲೂನ್ಗೆ ಹೋಗ್ತಾ ಇದ್ವಿ, ಒಂದು ಬೆಂಚ್ ಮೇಲೆ ಹಿಂಗೆ ಹಾಕ್ಬಿಟ್ಟು ಕೂತ್ಬಿಟ್ಟು ಹೇರ್ ಕಟ್. ಅದಲ್ಲ ಸರ್, ನಾ ಹೇಳ್ತಾ ಇರೋದು ಒಂದು ಪ್ರೀಮಿಯಂ ಸಲೂನ್, ಸೋ ಕಾಲ್ಡ್ ಸ್ಪಾ ಅಲ್ಲ ಸರ್, ನಾವು ಸ್ಪಾ ಸ್ಟಾರ್ಟ್ ಮಾಡ್ತಾ ಇಲ್ಲ ಸರ್. ಈಗ ಸ್ಪಾ ಅಂದರೆ ಈಗಿನ ಕಾಲದಲ್ಲಿ ಬೇರೆ ಹೈಟೆಕ್ ಬ್ಯೂಟಿ ಪಾರ್ಲರ್. ಅಲ್ಲಿ ಹೋಗಿ ಸರ್, ಅಲ್ಲಿ ಹೋದ ತಕ್ಷಣ ಒಂದು ಒಳ್ಳೆ ವಾಸನೆ ಬರುತ್ತೆ, ಒಂದು ಸುವಾಸನೆ ಬರುತ್ತೆ, ಆ್ಯಂಬಿಯನ್ಸು ಒಳ್ಳೊಳ್ಳೆ, ಒಂದು ಒಳ್ಳೆ ಕ್ರೌಡ್ ಇರುತ್ತೆ, ಮಿರರ್ ಇರುತ್ತೆ. ಸೊ ನಾವು ಏನು ಚೆನ್ನಾಗಿದ್ದೀವೋ ಬಿಟ್ಟಿದ್ದೀವೋ ಗೊತ್ತಿಲ್ಲ, ಫುಲ್ ಟ್ರೀಟ್ಮೆಂಟ್ ಅಥವಾ ಸರ್ವಿಸ್ ಹೇರ್ ಕಟ್ ಏನೇ ತೊಗೊಂಡ್ಮೇಲೆ ರಾಯಲ್ ಫೀಲ್ ಸಿಗುತ್ತೆ. ಎಸ್, ಆ್ಯಂಡ್ ವಿ ವಾಕ್ ಔಟ್ ಫೀಲಿಂಗ್ ಮಚ್ ಬೆಟರ್ ಅಬೌಟ್ ಅವರ್ ಸೆಲ್ಸ್. ಹೋಗ್ಬೇಕಾದ್ರೆ ಫುಲ್ ಟೆನ್ಷನಿಂದ ಹಿಂಗೆ ಹೋಗಿರ್ತೀವಿ ಸರ್, ಬರ್ಬೇಕಾದ್ರೆ ಖುಷಿಯಾಗಿ ಬರ್ತೀವಿ. ಆ ಪಾಯಿಂಟ್ ನಂಗೆ ಇಷ್ಟ ಆಯಿತು. ದಿಸ್ ಇಸ್ ಅ ಬಿಸ್ನೆಸ್ ವೇರ್ ವಿ ಮೇಕ್ ಪೀಪಲ್ ಫೀಲ್ ಬೆಟರ್ ಅಬೌಟ್ ವಾಟ್ ದೇ ಆರ್. ಸೊ ನಾನು ಮಾರ್ಕೆಟ್ ರಿಸರ್ಚ್ ಸ್ಟಾರ್ಟ್ ಮಾಡಿದೆ, ನನ್ನ ಪಾರ್ಟ್ನರು ಖೈಸರ್ ಅವರು, ನಾವಿಬ್ಬರು ಕೂಡ ಮಾತಾಡಿ ಡಿಸ್ಕಷನ್ ಎಲ್ಲ ಮಾಡಿ, ಇನ್ಫ್ಯಾಕ್ಟ್ ಔಟ್ ಸಲೂನ್ ಲಾಂಚ್ ಟೈಮಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಇನ್ಫ್ಲೂಯೆನ್ಸಸ್ನ ಕರ್ಕೊಂಬರೋದು, ಸ್ವಲ್ಪ ನಂಗೆ ಗೊತ್ತಿರೋ ಮಾರ್ಕೆಟಿಂಗ್ ಮಾಡೋದು. ಸೊ ಈಗ ಸರ್ ನಾನು ಅವರು ಪಾರ್ಟ್ನರ್ಶಿಪ್ಪಲ್ಲಿ
ನಮ್ಮ ಇನ್ಫ್ಯಾಕ್ಟ್ ಫಸ್ಟು ಪಬ್ಲಿಕ್ಕಾಗಿ ಹೇಳ್ತಾ ಇರೋದಿದೆ ಬಿಕಾಸ್ ಆಫ್ ರಘು ಅವರು ಅವ್ರ ಪ್ರೋಗ್ರಾಮ್ ಅವ್ರ ಪಾಡ್ಕಾಸ್ಟು ಇಂದಿರಾನಗರದಲ್ಲಿ ಒಂದು ಸಲೂನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು. ಒಂದು ಬ್ರ್ಯಾಂಡ್ ಫ್ರಾಂಚೈಸ್ ತೊಗೊಂಡು, ಬಿಕಾಸ್ ಫಸ್ಟೇ ನಮ್ಮ ಬ್ರ್ಯಾಂಡ್ ಹಾಕಿದ ಜನ ಬರಲಿಲ್ಲ ಅಂದರೆ, ಬಿಕಾಸ್ ಜನ ಯಾವತ್ತು ಸರ್ ಅವ್ರ ಕೂದಲಿನ ತಲೆಯವನ್ನ ಗೊತ್ತಿರೋರ ಕೈಗೆ ಕೊಡೋದು, ಯಾರಿಗೂ ಹೋಗ್ಬಿಟ್ಟು ಹೇರ್ ಕಟ್ ಮಾಡಪ್ಪ ಅಂತ ಹೇಳೋದು. ನಿಜ. ಆದ ಕಾರಣ ರಘು ಅವರೇ, ಇನ್ಫ್ಯಾಕ್ಟ್ ಇವತ್ತು ಜಸ್ಟ್ ಬೆಳಗ್ಗೆ ಆ ಪೂಜೆ ಹೋಮ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ನಿಮ್ಮ ಶೋಗೆ, ನಿಮ್ಮ ಪಾಡ್ಕಾಸ್ಟ್ಗೆ. ಸೊ ಇದು ಶೂಟಿಂಗ್ ಆಗೋ ದಿವಸ ಅಂದರೆ ಇವತ್ತು ಶೂಟಿಂಗ್ ಆಗೋ ದಿವಸ ಜೂನ್ 2ನೇ ತಾರೀಕು ಸೋಮವಾರ, ಒಳ್ಳೆ ದಿನ. ಎಸ್. ಸೊ ಈ ವಾರ ಕೆಲಸ ಶುರುವಾಗ್ತಾ ಇದೆ ಸರ್. ಪ್ರಾಪರ್ಟಿ ಎಲ್ಲ ಐಡೆಂಟಿಫೈ ಆಗಿದೆ, ಇಂದಿರಾನಗರ್ 100 ಫೀಟ್ ರೋಡಲ್ಲಿದೆ. ಇನ್ನೊಂದು 2-3 ಮಂತ್ಸ್ ಕೆಲಸ ನಡೆಯುತ್ತೆ. ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್ ಲಾಂಚಿಗೆ ರಘುರಾಮ್ ಅವ್ರು ಬರಲೇಬೇಕು. ನಾವು ಅದನ್ನು ನಮ್ಮ ಕರ್ತವ್ಯ, ನಾವು ಅದು ಪ್ರಮೋಟ್ ಮಾಡ್ತೀವಿ ಅದನ್ನು. ಸರ್ ನೀವು ಎಷ್ಟು ಒಳ್ಳೆಯವರು ಅಂತ ಗೊತ್ತೋ, ಆಮೇಲೆ ಹೊಗಳ್ತೀನಿ. ಬಟ್ ನಿಮ್ಮ ವ್ಯೂವರ್ಸ್ಗೆ ಒಂದು ಆಫರ್ ಕೊಡ್ತೀನಿ ಸರ್. ನಮ್ಮ ಪ್ಲೇಸ್ ಅಂದರೆ ಪ್ರಮೋಟ್ ಮಾಡ್ತಾ ಇದ್ದೀನಿ ಅನ್ಕೊಂಬೇಡಿ, ಒಂದು ಆಫರು ಕೊಡ್ತೀನಿ. ಸೊ ಪ್ಲೇಸಲ್ಲೂ ಇಂದಿರಾನಗರ್ 100 ಫೀಟ್ ರೋಡಲ್ಲಿ ಬರ್ತಾ ಇದೆ. ಸೊ ನೀವು ಬಂದು ಲಾಂಚ್ ಆದಮೇಲೆ, ಇನ್ನೂ ಲಾಂಚ್ ಆಗಿಲ್ಲ, ಈಗ ಬರಬೇಡ್ರಯ್ಯ, ಬಿಕಾಸ್ ಫುಲ್ ಖಾಲಿ ಇರುತ್ತೆ. ಬಂದಾದಮೇಲೆ ಸರ್ ಪ್ರೋಮೋ ಕೋಡ್ ರಘುರಾಮ್ ಅಂತ ಹೇಳಿದ್ರೆ ಎವ್ರಿಬಡಿ ವಿಲ್ ಗೆಟ್ ಅಪ್ ಟು 30% ಆಫರ್ ಸರ್. ಸೂಪರ್. ನಮ್ಮ ಸಲೂನಲ್ಲಿ ಅದನ್ನ ನಿಜವಲ್ಲೂ ರಘು ಅವರೇ, ನಾನು ಇದನ್ನ ಅದು ಓಪನ್ ಆದಾಗ ವಿಡಿಯೋ ಮಾಡಿ ಹಾಕಿ ಪ್ರೂಫ್ ತಗೊಂಡು ನೀವು ಯು ಕ್ಯಾನ್ ಗೋ ಅಂಡ್ ಯು ಕ್ಯಾನ್ ಯೂಟಿಲೈಸ್ ದಿಸ್ ಸರ್ವಿಸ್. ಯಾಕೆಂದ್ರೆ ಇವತ್ತು ಎಲ್ಲರಿಗೂ ಅಂದರೆ, ಡೋಂಟ್ ಟೇಕ್ ಮೀನ್ ರಾಂಗ್ ಸೈಡ್, ಮನುಷ್ಯ ರಿಲ್ಯಾಕ್ಸ್ ಆಗೋದು 2 ಕಡೆ. ಒಂದು ವಾಶ್ರೂಮಲ್ಲಿ, ಕರೆಕ್ಟ್. ಸೆಕೆಂಡ್ ಐಡಿಯಾಸ್ ಬರೋದು ಅಲ್ಲ ಸರ್. ಸೆಕೆಂಡ್ ಈ ತರ ನಾವು ಕಟಿಂಗ್ ಅಥವಾ ಈ ತರ ರಿಲ್ಯಾಕ್ಸೇಷನ್ ಹೋದಾಗ ಒಂದು ಹೆಡ್ ಮಸಾಜ್ ತಗೊಳ್ಳೋದು, ಇಲ್ಲ ಬಾಡಿ ಮಸಾಜ್ ತಗೊಳ್ಳೋದು. ನಮ್ದು ತಲೆ ಭಾರನ ಪಕ್ಕಕ್ಕೆ ಇಟ್ಬಿಟ್ಟು ಆರಾಮಾಗಿ ನಮಗೋಸ್ಕರ ಅಂತ ನಾವು ಟೈಮ್ ಸಿನಿಮಾ ನೋಡೋಕ್ಕೆ ಮಾಡೋಕ್ಕೆ. ಅಲ್ಲೂ ಕೂಡ ಕೆಲವು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಯಾರೋ ಎದ್ದೋಗ್ತಾರೆ, ಯಾರೋ ಮಾತಾಡ್ತಾ ಇರ್ತಾರೆ. ಇದರಲ್ಲಿ ಏನು ಇಲ್ಲ, ನಮ್ಮ ಪಾಡ್ ನಾವು ನಮಗೋಸ್ಕರ ನಾವು ಟೈಮ್ ತಗೊಂಡು ನಮ್ಮ ಒಂದು ಈ ಆರೈಕೆಗೆ ಮಾಡುವಂಥ ಸಮಯ. ಅದು ಸಮಯ ಬಂದಾಗ ನಾನು ಅದನ್ನು ವಿಡಿಯೋ ಮಾಡಿ ತಿಳಿಸ್ತೀನಿ. ದಯವಿಟ್ಟು ಹೋಗಿ ಅಲ್ಲಿ ನಮ್ಮ ಹರ್ಷ ಅವರಿಗೆ ಸಪೋರ್ಟ್ ಮಾಡೋಣ. ಅವ್ರನ್ನ ಬೆಳೆಸಿದ್ದೀರಾ. ಒಬ್ಬ ಸಾಧಾರಣ ಒಬ್ಬ ಮನೆತನದ ಹುಡುಗನ್ನ ಒಬ್ಬ ಗುರುತು ಹಿಡಿದು ಒಂದು ಬಿಗ್ FM ಇಂದ ಹಿಡಿದು ಉದಯ TV ಎಲ್ಲರೂ ಕಡೆ ಕರ್ಕೊಂಡು ಹೋಗೋದು, ಇದು ಅವ್ರ ಹೊಸ ಜರ್ನಿ. ಬನ್ನಿ ಜೊತೆಗೆ ಹೋಗೋಣ ಎಲ್ಲರೂ ಜೊತೆಗೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ರಘು ಅವರೇ. ಸೊ ನಿಮ್ಮೆಲ್ಲ ವಿಶಸ್ ಬ್ಲೆಸ್ಸಿಂಗ್ಸ್ ಅದಿದೇನು ಗೊತ್ತು, ನಿಮ್ಮ ಹತ್ರ ಪಾಸಿಟಿವ್ ವೈಬ್ಸ್ ಇದೆ. ಹೇಳಿ ಸರ್, ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಮಾತಾಡಿ. ಎಸ್, ನಿಮಗೆ ಅಂತ ಒಂದು ಟೈಮ್ ಸಿಗುತ್ತಲ್ಲ, ಮೀ ಟೈಮ್ ಅಂತ ಒಂದು ಹೇಳ್ತೀವಲ್ಲ ನಾವು. ಆ ಮೀ ಟೈಮ್ ಅಂತ ಸಿಕ್ಕಿದಾಗ ಈ 44 ಇಯರ್ಸ್ ಈ ಅದರಲ್ಲಿ ಒಂದು 20 ವರ್ಷ ಬಿಟ್ಬಿಡಿ. 20 ವರ್ಷ ಉಪೇಂದ್ರ ಅವರು ಹೇಳ್ತಾರಲ್ಲ, 16 ವರ್ಷ ಕಳೆದು ಹೋಗೋದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ, ಇನ್ನು ಉಳಿದ ವರ್ಷ ಕಳೆದು ಹೋಗೋದು ಕೆಲಸ ಹುಡುಕೋ ಗೋಡಿನಲ್ಲಿ, ಈ ಥರ ಒಂದು 20-22 ವರ್ಷ ಬಿಟ್ಬಿಡಿ. ಇನ್ನು 20 ವರ್ಷದಲ್ಲಿ ನಿಮಗೆ ಅಂತ ನಿಮ್ಮ ಮೀ ಟೈಮ್ ಸಿಕ್ಕಿದಾಗ ನಿಮ್ಮ ಆ್ಯಸ್ ಆಫ್ ನವ್ವಿನ ಏಕಾಂಗಿತನ ನಿಮ್ಮನ್ನು ಕಾಡಿಲ್ವಾ ಸರ್? 90% ಇಲ್ಲ ರಘು ಅವರೇ, 90% ಇಲ್ಲ. ಬಿಕಾಸ್ ಪ್ಯಾಂಡಮಿಕ್ವರೆಗೂ ಐ ಆಲ್ವೇಸ್ ಯೂಸ್ ಟು ಫೀಲ್ ನನಗೆ ಇಮೋಷ್ನಲ್ ನೀಡ್ ಜಾಸ್ತಿ ಇಲ್ಲ ಅಂತ. ಐ ಆಲ್ವೇಸ್ ಯೂಸ್ ಟು ಬಿ ಹ್ಯಾಪಿ ಬೈ ಮೈ ಸೆಲ್ಫ್. ವರ್ಕಲ್ಲಿ ಬ್ಯುಸಿ ಆಗಿದ್ದೆ. ನಾನೇ ಹೇಳ್ದಂಗೆ ನಂಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ಬಂದಿದ್ದ ದುಡ್ಡನ್ನೆಲ್ಲ ಟ್ರಾವೆಲಿಂಗ್ ಆಗ್ತಾಯಿದ್ದೆ ಸರ್. ನಮ್ಮ ಅಪ್ಪ ತಲೆ ಹೊಡೆದು ಸೇವ್ ಮಾಡಿಸೋರು. ಮಾಡಿಸಿಲ್ಲ ಅಂದರೆ ಈಗ ಸಲೂನ್ಗೆ ಹಾಕೋಕೆ ಇನ್ವೆಸ್ಟ್ಮೆಂಟ್ ಇರ್ತಾ ಇರಲಿಲ್ಲ. ವರ್ಷಕ್ಕೆ ಒಂದು 3-4 ಸಲ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದೆ. ಸುತ್ತಕ್ಕೆ ಬೇರೆ ದೇಶಗಳು ನೋಡೋಕ್ಕೆ, ಬೇರೆ ಸಂಸ್ಕೃತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ರಿಸರ್ಚ್ ಮಾಡಿ ಹೋಗ್ತಾ ಇದ್ದೆ. ಅಲ್ಲಿನ ಜನ, ಅವ್ರ ಊಟ ಏನು, ತುಂಬ ಲೈಕ್ ಆ ಫೀಲ್ ನಂಗೆ ತುಂಬ ಇಷ್ಟ ಆಗೋದು, ಒಂದು ಫಾರಿನ್ ಫೀಲ್. ಆ್ಯಸ್ ಎ ವೆಜಿಟೇರಿಯನ್ ನಿಮ್ಗೆ ಕಷ್ಟ ಆಗ್ತಿರ್ಲಿಲ್ವಾ? ಕಷ್ಟ ಆಗೋದು ಸರ್. ಪ್ಯಾರಿಸ್ಗೆ ಹೋದಾಗ ಫಸ್ಟ್ 2 ಡೇಸ್ ಏನೂ ಸಿಕ್ಕಿಲ್ಲ. ಈ ಫ್ರೆಂಚ್ ಫ್ರೈಸು, ಸೂಪರ್ ಮಾರ್ಕೆಟಲ್ಲಿ ಚಾಕ್ಲೇಟು, ಯೋಗಟ್ ಮೇಲೆ ಬದುಕಿದ್ದೀನಿ. ಕಷ್ಟ ಆಗೋದು. US ಹೋದಾಗಲೂ ಅಷ್ಟೇ ಕಷ್ಟ ಆಯಿತು. ಎಲ್ಲ ಐಟಮ್ಸು ವೆಜಿಟೇರಿಯನ್, ಒಂದೇ ಐಟಮ್, ಅದು ಸಲಾಡು. ಅದು ಚೆನ್ನಾಗಿರ್ತಾ ಇರಲಿಲ್ಲ. ಬಟ್ ಎನಿವೇ, ಒಂದು ವರ್ಕಲ್ಲಿ ಬ್ಯುಸಿ ಇದ್ದೆ, ಟ್ರಾವೆಲಿಂಗಲ್ಲಿ ಬ್ಯುಸಿ ಇದ್ದೆ ಸರ್. ದೊಡ್ಡ ಮೂವಿ ಬಫ್ ಸರ್ ನಾನು. ಈಗಲೂ ಅಷ್ಟೇ, ಯಾವ ಸಿನಿಮಾನೂ ಬಿಡಲ್ಲ. ಪ್ರತಿ ವಾರ ಫ್ರೆಂಡ್ಸ್ ಸಿಕ್ಕಿದ್ರು ಹೋಗ್ತೀನಿ, ಫ್ಯಾಮಿಲಿ ಜೊತೆನೂ ಹೋಗ್ತೀನಿ, ಒಬ್ಬನೇನೂ ಹೋಗ್ತೀನಿ. ಹೆಂಗಯ್ಯ ಒಬ್ಬನೇ ಹೋಗ್ತೀಯ ಅಂತ ಕೇಳ್ತಾರೆ. ಅದು ಮೀ ಟೈಮ್ ರಘು ಅವರೇ ನನಗೆ. ಬಿಕಾಸ್ ಸಿನಿಮಾ ನೋಡ್ತಾ ಇದ್ದರೆ ಒಂದು ಒಳ್ಳೆ AC ಏನು ಬೇಕೋ ತರಿಸ್ಕೊಂಡು ತಿನ್ಬೋದು, ಕರೆಕ್ಟಾ, ಸ್ವಲ್ಪ ಕಾಸಿದ್ರೆ. ಅದ್ರ ಜೊತೆಗೆ ಒಂದು 2-3 ಅವರ್ಸ್ ಫೋನ್ ಮರೆತು, ಪ್ರಪಂಚ ಮರೆತು, ಟೆನ್ಷನ್ಸು, ಯೋಚನೆಗಳೆಲ್ಲ ಮರೆತು ಸಿನಿಮಾದಲ್ಲಿ ಎಂಗೇಜ್ ಆಗಿರ್ತೀವಿ. ಸೊ ಐ ರಿಯಲಿ ಲವ್ ವಾಚಿಂಗ್ ಮೂವೀಸ್. ಅದ್ರ ಜೊತೆಗೆ ಸರ್, ಬಿಕಾಸ್ ನಾನು ಸ್ಪಿರಿಚುವಲ್ ಪಾತಲ್ಲಿ ಇರೋದ್ರಿಂದ ಪ್ರತಿದಿನ ಮೆಡಿಟೇಷನ್ ಮಾಡ್ತೀನಿ. ಸುದರ್ಶನ್ ಕ್ರಿಯಾ ಅಂತ ಆರ್ಟ್ ಆಫ್ ಲಿವಿಂಗಲ್ಲಿ ಕಲಿಸ್ತಾರೆ. ಖಂಡಿತ ಎಲ್ಲ ವ್ಯೂವರ್ಸ್ ಕೂಡ ಮಾಡಬೇಕು, ತುಂಬ ರಿಲೀಫ್ ಕೊಡುತ್ತೆ. ಏನದು ಸುದರ್ಶನ್? ಸಂತೋಷವಾಗಿರಿ, ಖುಷಿಯಾಗಿರಿ. ಯಾಕೆಂದ್ರೆ ಲೈಫ್ ತುಂಬ ಚಿಕ್ಕದ್ರಾಗ ಅವರೇ, ಕರೆಕ್ಟಾ. ಈ ಲೈಫಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಅವ್ರದ್ದೇ ಆದಂಥ ಜರ್ನಿ, ಯೋಚನೆ, ಸ್ಟ್ರೆಸ್ಗಳೆಲ್ಲ ಇರುತ್ತೆ. ಬಟ್ 99% ಆಫ್ ಅವರ್ ವರೀಸ್ ಡೋಂಟ್ ಕಮ್ ಟ್ರೂ. ನೀವು ಅನಲೈಸ್ ಮಾಡಿ, ಏನು ಎಷ್ಟು ವರಿ ಮಾಡ್ತೀವೋ ಅದಾಗಲ್ಲ ಸರ್. ಏನೋ 1% ಯೋಚನೆ ಮಾಡಿರಲು ಅದಾಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಅದನ್ನು ಫೇಸ್ ಮಾಡೋ ಕೆಪಾಸಿಟಿ ಬೆಳೆಸ್ಕೊಳ್ಳೋದು ತುಂಬ ಮುಖ್ಯ. ಹೇಗೆ? ಅಗೇನ್ ಐ ಆಮ್ ಟಾಕಿಂಗ್ ಅಬೌಟ್ ಮೆಡಿಟೇಷನ್.